ಅಜ್ಜಿ. ದಿಢೀರಂತ ಈ ಪದ್ಮಿನಿ ಆಂಟಿ ಯಾಕೆ ಇಲ್ಲಿಗೆ ಬಂದ್ರು ಅಂತ ಯೋಚನೆ ಬರ್ತಾ ಇದೆಯಲ್ಲ? ಇಲ್ಲಪ್ಪ, ನೀವು ನಮ್ಮ ಮ್ಯಾರೇಜ್ ಆದ್ಮೇಲೆ ಫಸ್ಟ್ ಟೈಮ್ ಅಲ್ವಾ ನಮ್ಮ ಮನೆಗೆ ಬಂದಿರೋದು, ಹಾಗಾಗಿ ನನ್ಗೇನು ಅನ್ಸ್ತಾ ಇಲ್ಲ. ಹಾಗಾದ್ರೆ ಪಾಂಡುರಂಗ ನಿನ್ನ ಹೇಗ್ ನೋಡ್ಕೊತಾ ಇದ್ದಾನೆ? ಆಂಟಿ, ನಿಮಗ್ ಗೊತ್ತಿಲ್ಲ, ಹಬಿನ ಬೇಕಾದಾಗ ನಗಿಸ್ತೀನಿ, ಬೇಡವಾದಾಗ ಅಳಿಸ್ತೀನಿ, ಬೇಜಾರಾದಾಗ ಬೆಂಡೆತ್ತೀನಿ. ಟೋಟಲ್ ಆಗಿ ಹಬಿನ ಬುಗ್ರಿ ತರ ಆಡಿಸ್ತೀನಿ. ನೀನು ಈ ಮನೆಗೆ ಸೇರಿ ಇನ್ನೂ 1 ವರ್ಷ ಆಯ್ತು ಅಷ್ಟೇ. ಆದ್ರೆ ನಾನು ಪಾಂಡುರಂಗನ್ನ ಲಂಗೋಟಿ ಹಾಕೊಂಡಾಗ್ಲಿಂದ ನೋಡ್ತಾ ಇದ್ದೀನಮ್ಮ. ಅವನು ಜಗತ್ ಕಿಲಾಡಿ. ಅವನನ್ನ ನೀನು ಬುಗ್ರಿ ಆಡ್ಸೋ ಹಾಗೆ ಹಾಡಿಸ್ತಿದ್ಯಾ ಅಂದ್ರೆ ನನ್ ಕೈಲಿ ಖಂಡಿತ ನಂಬೋದಿಕ್ ಸಾಧ್ಯ ಇಲ್ಲ. ನೋ ಆಂಟಿ, ಇದು ರೀಲ್ ಅಲ್ಲ, ರಿಯಲ್ಲು. ಸರಿ ಈ ವಿಷಯ ನಮ್ಮಲ್ಲೇ ಇದೆ. ಇನ್ನು 1 ತಿಂಗಳು ಪಾಂಡುರಂಗ ಕೊಡೋ ಚೇಷ್ಟೆಗಳನ್ನೆಲ್ಲ ತಡ್ಕೊಂಡು ನೀನು ನಗ್ತಾ 1 ತಿಂಗಳಿದ್ದ ಅಂದ್ರೆ ಆಗ ನಾನು ನಿನಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ. ಅಕಸ್ಮಾತ್ ನೀನೇನಾದ್ರೂ ಸೋತ್ರೆ ನೀನ್ ನನಗೆ 5 ಲಕ್ಷ ರೂಪಾಯಿ ಕೊಡ್ಬೇಕು. ಯಾಕೆ ಲೇಟ್? ಗುಡ್ ಮಾರ್ನಿಂಗ್ ಗುಬ್ಬೆ. ಈಗ ನೈಟ್. ನಾವು ಫುಲ್ ಟೈಟ್. ನಾವು ಬೆಳಗ್ಗೆಯಿಂದ ಹೊಟ್ಟೆಗೆ ಏನಾದ್ರು ಕುಡ್ಕೊಂಡ್ರೆ ಇಲ್ವಾ? ಅಭಿ, ಡ್ರಿಂಕ್ ಮಾಡ್ಕೊಂಡ್ ಬಂದಿರೋದು ನೀವು ನನ್ನನ್ನೇ ಕೇಳ್ತೀರಾ? ಯಾಕೆ ಡ್ರಿಂಕ್ ಮಾಡ್ಕೊಂಡ್ ಬಂದ್ರಿ? ಅದು ಕಟ್ಕೊಂಡ್ ಜನರಿಂದ ನಮ್ಗೆ ಸಿಕ್ಕಾಪಟ್ಟೆ ಸುಖ ಸಿಗ್ತಾ ಇದೆ ನೋಡಿ, ಅದನ್ನ ಸಂಭ್ರಮವಾಗಿ ಆಚರಿಸಬೇಕಿತ್ತಲ್ವಾ? ಒಂದು ಪೆಗ್ ಹಾಕೋಣ ಅಂತ ಹೋದ್ವಿ, ಅದೇನಿಲ್ಲ ಕಚ್ಚಟ್ಟು ಫುಲ್ ಬಾಟ್ಲ್ ಆಗೋಯ್ತು ಕಣ್ರೆ. ಅಭಿ, ಬೆಳಗ್ಗೆ ಹೋಗಿ ನೈಟ್ ಬರ್ತೀರಾ? ಐ ಡೋಂಟ್ ಲೈಕ್ ಇಟ್. ಸರಿ ಬಿಡಿ, ನಾಳೆ ರಾತ್ರಿ ಊಟ ಬೆಳಗ್ಗೆ ಬರ್ತೀವಿ. ಪ್ರೀತಿ ಪ್ರೀತಿ ಪ್ರೀತಿ. ನವಿಲು ಸುಂದರವಾಗಿರುತ್ತೆ ಅಂತ ಆ ನವಿಲಿಗೆ ಗೊತ್ತಿರಲ್ಲ, ಹುಲಿ ಭಯಂಕರವಾಗಿ ಸುಂದರವಾಗಿರುತ್ತೆ ಅಂತ ಪಾಪ ಹುಲಿಗೆ ಗೊತ್ತಿರಲ್ಲ. ಮೇಕಪ್ ಹೇಗಿದೆ? ಅಯ್ಯೋ, ಉಬ್ಬು ಅಂದ್ರೆ ಈಗ ನಾ ಬರ್ಕೊಳ್ಳೋದು, ಅದನ್ನ ಇನ್ನೂ ಸ್ವಲ್ಪ ತಿಕ್ಕಿ ಚೀಡ್ಬೇಕು. ಇರು, ಈಚೆ ಕೆನ್ನೆಗೆ ಇನ್ನೂ ಸ್ವಲ್ಪ ಕೆಂಪು ರಂಗನ್ನ ತುಂಬಿಬಿಟ್ರೆ ನಿನ್ನ ಕೆನ್ನೆಗಳು ಕಾಶ್ಮೀರಿ ಆಪಲ್ಗಳು. ಅಭಿ, ಅವಳಿಗೆ ಅಲಂಕಾರ ಮಾಡಕ್ಕೆ ನೀವು ಇಷ್ಟೊಂದೇ ಕಷ್ಟಪಡ್ತಿದ್ದೀರಾ? ತಗೊಳ್ಳಿ ಈ 2000 ರೂಪೀಸ್. ಅವಳನ್ನ ಬ್ಯೂಟಿ ಪಾರ್ಲರ್ ಕರ್ಕೊಂಡು ಹೋಗಿ. ಯಾರು ಪೇಷಂಟು? ನಮ್ಮ ಅಕ್ಕೆ. ಆದ್ರೆ ನೀವು ಅವ್ರನ್ನ ಚೆಕ್ ಮಾಡಕ್ ಬಂದಿದ್ದೀರಾ ಅಂತ ಅವ್ರಿಗೆ ಗೊತ್ತಾಗ್ಬಾರ್ದು. ಅಯ್ಯೋ, ನನ್ಗೆ ಗೊತ್ತಾಗಲ್ಲ, ಇನ್ನು ಅವ್ರಿಗೆ ಹೇಗಮ್ಮ ಗೊತ್ತಾಗುತ್ತೆ? ಅತ್ತಿಗೆಗೆ ಪಾವನ್ ಕಂಡ್ರೇನೆ ಆಗಲ್ಲ. ಗೊತ್ತು ಬಿಡಯ್ಯ, ಅದಕ್ಕೆ ಬೇರೆ ಟ್ರಿಕ್ ಇದೆ. ನಿಮ್ಮ ಅತ್ತಿಗೆ ಎದುರಿಗೆ ಪಾಂಡುರಂಗನ ಚೆನ್ನಾಗಿ ಹೊಗಳ್ತೀನಿ, ಅವ್ರ ರಿಯಾಕ್ಷನ್ ನೋಡ್ಕೊಂಡು ಕಾಯಿಲೆ ಏನು ಅಂತ ಡಿಸೈಡ್ ಮಾಡ್ತೀನಿ. ಏನಮ್ಮ, ಹೇಗಿದ್ಯಾ? ನನ್ಗೇನಾಗಿದೆ ಧಾಡಿ? ಐ ಆಮ್ ಪರ್ಫೆಕ್ಟ್ಲಿ ಆಲ್ ರೈಟ್. ಪಾಂಡುರಂಗನ ಮಾತು ಅಂದ್ರೆ ಕೇಸರಿ ಬಾತು. ತುಂಬಾ ಸ್ಮಾರ್ಟ್, ತುಂಬಾ ಇಂಟೆಲಿಜೆಂಟು. ಅವನು ಎಲ್ಲದಕ್ಕೂ ಸೈ. ಪಾಂಡುರಂಗನ್ ತರ ಈ ಮನೆಯಲ್ಲಿ ಯಾರೂ ಇಲ್ಲ. ಪಾಂಡುರಂಗನ್ ತರ ಎಲ್ಲಾರ ಮನೇಲಿ ಒಬ್ಬೊಬ್ರು ಇದ್ಬಿಟ್ರೆ ಮನೆ ಎಲ್ಲೋ ಹೊಟ್ಟೋಗುತ್ತೆ. ಎಕ್ಸಾಕ್ಟ್ಲಿ ರೈಟ್. ಮನೆ ಮಾತೃಶ್ರೀ ರಂಗಮ್ಮನವರೇ, ಹೇಳು ಮಗನೇ, ನಿಮ್ಮ ಮುದ್ದಿನ ಸೊಸೆಗೆ ಅದು ಏನಾಗಿರ್ಬಹುದು ಅಂತ ನಮ್ಮ ಪ್ರಶ್ನೆ. ಯಾವಾಗ ಹುಚ್ಚು ನಾಯಿ ಕಚ್ಚಿತೋ ನನಗ್ ಗೊತ್ತಿಲ್ಲ ಕಣೋ. ಹುಚ್ಚು ನಾಯಿನೇ ಕಚ್ಚಿತೋ ಇಲ್ಲ ನೀನೇನಾದ್ರೂ ಕಚ್ಚಿಬಿಟ್ಯೋ? ಏನ್ ಮಾತಾಡ್ತಾರ್ರಿ ನೀವು? ಅಯ್ಯೋ, ಮೊಮ್ಮಗನ ಎತ್ಕೊಂಡು ಮುದ್ದಾಡ್ಬೇಕು ಅಂತ ನಾನು ಎಷ್ಟು ಆಸೆ ಇಟ್ಕೊಂಡಿದ್ದೀನಿ. ಈ ಮನೇಲಿ ತೊಟ್ಟು ತೂಗೋ ಅವಕಾಶನೇ ಇಲ್ವಲ್ಲೋ. ಮಾತೃಶ್ರೀ ರಂಗಮ್ಮ, ನಿನ್ನ ಸಂಕಟ ಏನು ಅಂತ ನನಗೂ ಅರ್ಥವಾಗುತ್ತೆ. ಇಷ್ಟ್ರ ಮೇಲೂ ನಾನೇನಾದ್ರೂ ಸುಮ್ಮನಿದ್ದು ಬಿಟ್ರೆ ಸತ್ತ ಸ್ವರ್ಗದಲ್ಲಿರೋ ನಮ್ಮಪ್ಪ ಎದ್ದು ಬಂದು ನನ್ನ ಎದೆ ಕೊಟ್ಟು ಬಿಡ್ತಾನೆ. Yes, Abhi, you want to talk with me? ಅಲ್ಲ, ನಿಮ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. Yes, talk. ಚಂಪಾಳನ್ನ ಮದುವೆ ಆಗಬೇಕು ಅಂತ ಮನೆ ಮಂದಿ ಎಲ್ಲ ತೀರ್ಮಾನ ತಗೊಂಡ್ಬಿಟ್ಟಿದೀವಿ. ಇದಕ್ಕೆ ತಾವೇನು ಹೇಳ್ತೀರಿ? ಅಷ್ಟೇ ತಾನೆ, ಕಟ್ಕೊಳ್ಳಿ. ಹಾರ ತಗೊಳ್ಳಿ. ಓಂ ಅಕ್ಷತೆ ಎಲ್ಲಾರ್ಗು ಹಂಚಪ್ಪ. ಪಾಂಡುರಂಗ, ತಗೋ ತಾಳಿನ. ಥ್ಯಾಂಕ್ ಯು. ಓಂ ಮಾಂಗಲ್ಯಂ ತಂತನಾನೇ ನಾಮ ಜೀವನ. ಯಾಕೆ ಜಾತಿ ಚಂಬಲ್ತೀನಿ ಅವ್ರೆ? ನಾನು ಮದುವೆ ಆಗೋದಕ್ಕೆ ತಾವೇ ಒಪ್ಪಿಗೆ ಕೊಟ್ರಲ್ಲ. ಇಲ್ಲ, ನಾನು ಒಪ್ಪಿಲ್ಲ. ಜಾತಿ ಅಂಕ ಯಾಕೆ ಉಲ್ಟಾ ಹೊಡಿತಿದ್ದೀರಾ? ಏನು ಯಜಮಾನ್ರೆ, ನೀವೀಗ ನಂಗೆ ತಾಳಿ ಕಟ್ಟಿಲ್ಲ ಅಂದ್ರೆ ನನ್ನ ವಿಷಯ ಕೂಡ ಸತ್ತು ಹೋಗ್ತೀನಿ. ಬೇಗ ತಾಳಿ ಕಟ್ಟಿ. ಕದ್ದು ಬಿಡ್ಲಾ? ಅವಳ ಎಳ್ಕೊಂಡು ಹೋಗಿ ರೂಮಲ್ಲಿ ಕೂಡ ಹಾಕು. ಅಭಿ, ತಮಾಷೆಗೆ ಮಾತಾಡ್ತೀರಾ ಅನ್ಕೊಂಡ್ರೆ ಈ ಲೆವೆಲ್ಗೆ ಇಲ್ಲದು. ಬೇಷ್ ಜಾಜಿ, ಬೇಷ್. ನೀನು ಕೋಪ ಮಾಡ್ಕೊಂಡು ಪದ್ಯದಲ್ಲಿ ಸೋತಿದ್ಯಾ? ನನ್ಗೆ 5 ಲಕ್ಷ ರೂಪಾಯಿ ಕೊಡ್ಲೇಬೇಕು. ಏನು ಇವ್ರು ಮಾಡಿರೋ ಸಾಧನೆಗ? ನೀನ್ ಹಾದಿ ತಪ್ಪಿಸ್ಬೇಕು ಅಂತಾನೆ ನಮ್ಮ ಪಾಂಡುರಂಗ ಇಷ್ಟೆಲ್ಲ ನಾಟಕ ಮಾಡಿರೋದು. ಅಭಿ, ಇದೆಲ್ಲ ಡ್ರಾಮಾನಾ? ಎಸ್ ಮೈ ಡಿಯರ್ ಗುಬೆ, ನೀವು ಅವ್ರ ಹತ್ರ ಏನೋ 5 ಲಕ್ಷ ರೂಪಾಯಿ ಪಂದ್ಯ ಕಟ್ಬಿಟ್ಟಿದ್ರಂತೆ. ನಿಮ್ಮ ಹೆಂಡತಿ ಸೋಲೋದಕ್ಕೆ ನನಗೆ ಸಹಾಯ ಮಾಡಿ ಅದರಲ್ಲಿ 2.5 ಲಕ್ಷ ರೂಪಾಯಿ ನಿಮಗೆ ಕೊಡ್ತೀನಿ ಅಂತ ಹೇಳಿದ್ರು. ಹಂಗಾಗಿ ನಾವು ಇಷ್ಟೆಲ್ಲ ಮಾಡ್ಬಿಟ್ವಿ. ಹಾಗಾದ್ರೆ ನಾನು ಸೋತಿರೋ 5 ಲಕ್ಷ ರೂಪಾಯಿನ ನೀವೇ ಕೊಡಿ.